ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ಗುಬ್ಬಿ ಹೊಸಳ್ಳಿ ಗ್ರಾಮದೇವತೆಯಾದ ಆಲದಕೊಂಬೆ ಅಮ್ಮನವರ ದೇವಾಲಯದ ಬಗ್ಗೆ ಒಂದಿಷ್ಟು ರೋಚಕವಾದ ವಿಸ್ಮಯಕಾರಿಯಾದ ಇತಿಹಾಸವನ್ನು ತಿಳಿಯೋಣ. ಗುಬ್ಬಿ ಹೊಸಳ್ಳಿ ಪ್ರದೇಶವು ನೊಣಂಬರ 7 ನಾಡುಗಳಲ್ಲಿ 7ನೇ ನಾಡಿಗೆ ರಾಜಧಾನಿಯಾಗಿದ್ದು, ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ತಮ್ಮ ಅಧೀನಕ್ಕೆ ಸೇರಿಸಿಕೊಂಡು 7 ನಾಡಿನ ಒಂದು ಭಾಗದ ನಾಡನ್ನಾಗಿ ಮಾಡಿಕೊಂಡು ನೊಣಂಬರಾಜನು ಆಳ್ವಿಕೆ ಮಾಡುತ್ತಿದ್ದ. ಈ ರಾಜರ ಕುಲದೇವತೆಯಾಗಿದ್ದಳು ಈ ಆಲದಕೊಂಬೆಯಮ್ಮ. ನೊಣಂಬ ರಾಜರ ಆಳ್ವಿಕೆಗೂ ಮುನ್ನವೇ ಈ ತಾಯಿಯು ನೆಲೆ ನಿಂತಿದ್ದಳೆಂದು ಕಂಡುಬರುತ್ತದೆ. ಈ ಭಾಗದ ಜನರು ನೊಣಂಬ ರಾಜರಿಗೆ ಒಡೆಯರ್ ಎಂದು ಕರೆಯುತ್ತಿದ್ದರು. ಇಂದಿಗೂ ನೊಣಂಬ ರಾಜರ ಕೊನೆಯ ಸಂತತಿಯಾಗಿ ಗುಬ್ಬಿ ಹೊಸಳ್ಳಿ ಒಡೆಯರಾಗಿ ಗುಬ್ಬಿ ಹೊಸಳ್ಳಿಯಲ್ಲಿ ನೊಣಂಬರ ಸಂತತಿಯನ್ನು ಕಾಣಬಹುದಾಗಿದೆ. ಇಂದಿಗೂ ಒಡೆಯರವರಿಗೆ ಶ್ರೀ ಆಲದಕೊಂಬೆ ಅಮ್ಮನವರು ಕುಲದೇವತೆಯಾಗಿ ಆರಾಧ್ಯ ದೈವವಾಗಿರುತ್ತಾಳೆ. ವೀಕ್ಷಕರೇ, ಆಲದಕೊಂಬೆ ಅಮ್ಮನವರು ಎಂದು ಏಕೆ ಕರೆಯುತ್ತಾರೆ ಎನ್ನಬಹುದಲ್ಲವೇ? ಇದಕ್ಕೆ ಪೂರಕವಾಗಿ ಇತಿಹಾಸದ ಒಂದು ಕಥೆಯು ಈ ರೀತಿ ತೆರೆದುಕೊಳ್ಳುತ್ತದೆ. ಇದೇ ಗುಬ್ಬಿ ಹೊಸಳ್ಳಿ ಗ್ರಾಮದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಪ್ರಭುವನಹಳ್ಳಿ ಎಂಬ ಊರಿನಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ದೈವಭಕ್ತರಾದ ದಂಪತಿಗಳು ಇದ್ದರು. ಇವರು ಮಹಾನ್ ಶಿವಭಕ್ತರಾಗಿದ್ದರು. ಇವರು ತ್ರಿಕಾಲದಲ್ಲೂ ಪೂಜೆಯನ್ನು ತಪ್ಪದೇ ಮಾಡುತ್ತಿದ್ದರು. ಶಿವನಾಮವಲ್ಲದೆ ಬೇರೇನು ಜಪಿಸುತ್ತಿರಲಿಲ್ಲ. ಆದರೆ ಇವರಿಗೆ ಮಕ್ಕಳಿಲ್ಲದ ಕೊರತೆಯು ಸದಾ ಕಾಡುತ್ತಿತ್ತು. ಏ ಪರಮಾತ್ಮ, ಏಕೆ ಹೀಗೆ ನಮಗೆ ಸಂತಾನಹೀನರನ್ನಾಗಿ ಮಾಡಿದ್ದೀಯಾ? ನಮಗೆ ಸಂತಾನ ಕರುಣಿಸು ತಂದೆ ಎಂದು ಬೇಡ ಹತ್ತಿದರು. ಒಂದು ದಿನ ದಂಪತಿಗಳ ಭಕ್ತಿಗೆ ಮೆಚ್ಚಿದ ಪರಮಾತ್ಮನು ರಾತ್ರಿ ಕನಸಿನಲ್ಲಿ ಬಂದು, ಚಿಂತಿಸಬೇಡಿ ಭಕ್ತರೇ, ನಿಮಗೆ ಮಾತೆ ಪಾರ್ವತೀ ದೇವಿಯ ಅಂಶಜಳಾದ ಹೆಣ್ಣು ಶಿಶುವೊಂದನ್ನು ನೀಡುತ್ತಿದ್ದೇನೆ. ಮುಂದೆ ಈ ಹೆಣ್ಣು ಮಗಳು ಪಾರ್ವತೀ ಮಾತೆಯಂತೆ ರಾರಾಜಿಸುತ್ತಾಳೆ ಎಂದು ಹೇಳಿ ಪರಮಾತ್ಮನು ಕಾಣದಾದನು. ಭಕ್ತ ದಂಪತಿಗಳಿಗೆ ಪರಮೇಶ್ವರನು ವರ ನೀಡಿದ 1 ವರ್ಷದೊಳಗೆ ಒಂದು ಹೆಣ್ಣು ಮಗುವು ಜನಿಸಿತು. ಈ ಮಗುವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪಾರ್ವತಿ ದೇವಿಯಂತೆಯೇ ಸುರದ್ರೂಪಿಯಾಗಿ ಶುಭ ಲಕ್ಷಣೆಯಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾಗಿ ಬೆಳೆದು ಷೋಡಶೆಯಾದಳು. ಇತ್ತ ಗುಬ್ಬಿ ಹೊಸಳ್ಳಿಯಲ್ಲಿ ದೈವಭಕ್ತ ವ್ಯವಸಾಯ ಕುಟುಂಬ ಹೊಂದಿದ್ದು, ಆ ದಂಪತಿಗಳಿಗೆ 7 ಜನ ಗಂಡು ಮಕ್ಕಳಿದ್ದರು. ಒಬ್ಬನಿಗೆ ಮದುವೆ ಮಾಡಲು ಹೆಣ್ಣು ಹುಡುಕ ಹತ್ತಿದರು. ಕೆಲವರ ಅಭಿಪ್ರಾಯದಂತೆ ಪ್ರಭುವನಹಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳಿರುವ ವಿಷಯ ತಿಳಿದು ಅಲ್ಲಿಗೆ ಹೋಗಿ ನೋಡಿ 2 ಕುಟುಂಬಗಳು ಒಪ್ಪಿಗೆಯಂತೆ ಮದುವೆ ಮಾಡುತ್ತಾರೆ. ಮದುವೆಯಾದ ಮದುಮಗಳು ಗಂಡನ ಮನೆಗೆ ಬರುತ್ತಾಳೆ. ಕೂಡು ಕುಟುಂಬದಲ್ಲಿ ಅತ್ತೆ, ಮಾವ, ಗಂಡ, ಮೈದುನರಿಗೆ ಅಚ್ಚು ಮೆಚ್ಚಿನವಳಾಗಿರುತ್ತಾಳೆ. ಹೀಗಿರುವಾಗ ಪ್ರಕೃತಿಯ ನಿಯಮಾನುಸಾರ ಮುಂಗಾರು ಪ್ರಾರಂಭವಾಗುತ್ತದೆ. ಮಳೆಯೂ ಸುರಿಯುತ್ತದೆ. ಹೊಸಳ್ಳಿಯಿಂದ ಸುಮಾರು ಮೈಲಿ ದೂರದ ದಿಣ್ಣಿಯಲ್ಲಿ ಇವರ ವ್ಯವಸಾಯ ಭೂಮಿ ಅಂದರೆ ಹೊಲವಿರುತ್ತದೆ. ಅಲ್ಲೇ ಧಾನ್ಯ, ಕಾಳು ಕಡ್ಡಿ ಒಕ್ಕಣೆ ಮಾಡಲು ಕಣವನ್ನು ನಿರ್ಮಿಸಿರುತ್ತಾರೆ. ಪದ್ಧತಿಯಂತೆ ಕಣದ ಮಧ್ಯೆಗೆ ಒಂದು ಆಲದ ಕೊಂಬೆ ನೆಟ್ಟಿರುತ್ತಾರೆ. ಮಳೆ ಬಿದ್ದ ಕಾರಣ 7 ಜನ ಅಣ್ಣ ತಮ್ಮಂದಿರೋ ದಿಣ್ಣೆಗೆ ಉಳುಮೆ ಮಾಡಲು ಹೋಗುತ್ತೇವೆ. ಎಣ್ಣೆ, ನೀನು ಬುತ್ತಿ ತೆಗೆದುಕೊಂಡು ಬಾ ಎಂದು ಹೇಳಿ ವ್ಯವಸಾಯ ಮಾಡಲು ದಿಣ್ಣೆಗೆ ಹೋಗುತ್ತಾರೆ. ಕೆಲಸದ ನಿಮಿತ್ತ ಊಟ ತಯಾರು ಮಾಡಿ ತೆಗೆದುಕೊಂಡು ಹೋಗಲು ನಿಧಾನವಾಗುತ್ತದೆ. ಇತ್ತ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದ ಇವರಿಗೆ ತುಂಬ ಹಸಿವಾಗುತ್ತದೆ. ಇಷ್ಟೊತ್ತಾದರೂ ಈ ಹೆಣ್ಣು ಬುತ್ತಿ ತರಲಿಲ್ಲವಲ್ಲವೆಂದು ಆವೇಶಕ್ಕೆ ಒಳಗಾಗಿ ಹಸಿವಿನಿಂದ ಕೋಪಾವೇಶರಾಗಿ ಅಷ್ಟರಲ್ಲಿ ಹೆಣ್ಣು ಮಗಳು ಬುತ್ತಿಯನ್ನು ಹೊತ್ತು ಬರುತ್ತಿರುವುದು ಕಾಣಿಸುತ್ತದೆ. ಆಗ ಆಕೆಯ ಗಂಡನು ತಮ್ಮಂದಿರಿಗೆ,
ಅವಳು ಕರೆದರೂ ಯಾರೂ ಅವಳ ತಲೆಯ ಮೇಲಿಂದ ಬುತ್ತಿಯನ್ನು ಇಳಿಸಬೇಡಿ, ಸ್ವಲ್ಪ ಹೊತ್ತು ಬುತ್ತಿ ಭಾರ ಹೊತ್ತು ನಿಲ್ಲಲಿ ಎಂದು ಆಜ್ಞೆ ಮಾಡುತ್ತಾನೆ. ಇತ್ತ ಬುತ್ತಿ ಹೊತ್ತು ಬಂದ ಹೆಣ್ಣು ಮಗಳು ಕಣದ ಮೇಟಿಯತ್ತ ಬರುತ್ತಾಳೆ. ಬುತ್ತಿ ಇಳಿಸಲು ಗಂಡನನ್ನು ರೀ ಬನ್ನಿ ಬನ್ನಿ ಬುತ್ತಿ ಇಳಿಸಿ ಎನ್ನುತ್ತಾಳೆ. ಅವನು ಬರುವುದಿಲ್ಲ. ಉಳಿದ ಮೈದುನರನ್ನು ಒಬ್ಬೊಬ್ಬರನ್ನೇ ಹೆಸರಿಡಿದು ಕರೆಯುತ್ತಾಳೆ. ಯಾರೂ ಬರುವುದಿಲ್ಲ. ಇಲ್ಲಿ ಭಾರ ಹೊತ್ತು ಎಷ್ಟು ಹೊತ್ತು ನಿಲ್ಲಲಿ ಎಂದು ಅವಳಿಗೆ ತುಂಬ ಸಂಕಟವಾಗುತ್ತದೆ. ಭಾರ ತಡೆಯಲಾರದೆ ಮೇಟಿಯ ಮೇಲೆ ನಿಧಾನವಾಗಿ ಬುತ್ತಿ ಇಳಿಸಿ ನಂತರ ಭೂಮಿಗಿಡುತ್ತಾಳೆ. ನಂತರ ದೇವರಲ್ಲಿ, ಹೇ ಭಗವಂತ, ಏಕೆ ಹೀಗೆ ಮಾಡಿದೆ? ಈ ಮೇಟಿಯಾದರೂ ಬಾಯಿ ಬಿಟ್ಟು ನನ್ನನ್ನು ಕರೆದುಕೊಳ್ಳಬಾರದೆ ಎಂದು ಕೈ ಮುಗಿದು ಬೇಡುತ್ತಾಳೆ. ತಕ್ಷಣವೇ ಆಲದ ಕೊಂಬೆ ಮೇಟಿಯು 2 ಭಾಗವಾಗಿ ತೆರೆದುಕೊಳ್ಳುತ್ತದೆ. ಈ ಹೆಣ್ಣು ಮಗಳು ಬಾಯಿ ತೆರೆದ ಕೊಂಬೆಯ ಒಳಗೆ ಹೋಗುತ್ತಾಳೆ, ಭೂಗರ್ಭ ಸೇರುತ್ತಾಳೆ. ಆಲದ ಕೊಂಬೆಯು ಒಂದಾಗುತ್ತದೆ. ಇದನ್ನು ನೋಡಿದ ಗಂಡ ಮೈದುನರು ಓಡೋಡಿ ಬರುತ್ತಾರೆ. ಕೂಗಿ ಬಾ ಬಾ ಎಂದು ಕರೆಯುತ್ತಾರೆ. ಪರಿಪರಿಯಾಗಿ ಬೇಡುತ್ತಾರೆ. ಹಾಗೆ ಮತ್ತೆ ಬರುವುದಿಲ್ಲ. ಸಪ್ಪೆ ಮೋರೆಯಿಂದ ಮನೆಗೆ ಹೋಗುತ್ತಾರೆ. ಕಾಲ ಉರುಳಿದಂತೆ ಒಣಗಿದ ಆಲದ ಮೇಟಿಯು ಚಿಗುರುತ್ತೆ. ಈ ವಿಷಯ ಸುತ್ತಮುತ್ತಲ ಜನಗಳಿಗೆ ತಿಳಿಯುತ್ತದೆ. ಈ ಮೇಟಿ ಆಲದ ಮರದ ಕೊಂಬೆಯು ಬೃಹದಾಕಾರ ಬೆಳೆಯುತ್ತದೆ. ಇದನ್ನು ನೋಡಿದ ಜನಗಳು ಸತ್ಯವತಿಯು ಪತಿವ್ರತೆಯೂ ಆದ ತಾಯಿ ದೇವತೆಯ ನಿಂತಿದ್ದಾಳೆ ಎಂದು ತಿಳಿಯುತ್ತಾರೆ. ಅಲ್ಲಿ ಈ ತಾಯಿಯನ್ನು ಆಲದ ಕೊಂಬೆಯಮ್ಮ ಎಂದು ಭಕ್ತಿಯಿಂದ ಪೂಜಿಸತೊಡಗುತ್ತಾರೆ. ಈ ಆಲದ ಕೊಂಬೆ ಅಮ್ಮನು ನೊಂದ ಬೆಂದ ಜನಗಳ ಕಷ್ಟ ಕಾರ್ಪಣ್ಯವನ್ನು ಬಳಲುವವರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲರನ್ನೂ ಸಲಹುತ್ತಿದ್ದಾಳೆ. ಇಲ್ಲಿ ಬೇಡಿಕೊಂಡ ಎಲ್ಲ ಕೆಲಸಗಳನ್ನು ತಾಯಿ ಪೂರೈಸುತ್ತಾಳೆ ಎಂದು ಹೇಳುತ್ತಾರೆ. ಇಲ್ಲಿ ಹೂಪ್ರಸಾದ ಕೇಳುತ್ತಾರೆ. ಪ್ರಸಾದವಾದರೆ ಕೆಲಸ ಆದಂತೆಯೇ ಸರಿ ಎಂದು ಭಕ್ತರು ಹೇಳುತ್ತಾರೆ. ಇಲ್ಲಿಗೆ ಮಕ್ಕಳು, ಮದುವೆ, ಆರೋಗ್ಯ, ಸಾಲ ವಾಪಸ್ಸು ಬರುವುದು, ಕಷ್ಟ ನಷ್ಟದಿಂದ ಪಾರಾಗಲು ಹಾಗೂ ಧನ ಧಾನ್ಯಾಭಿವೃದ್ಧಿಗಾಗಿ ಜನರು ಬರುತ್ತಾರೆ. ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಈ ಆಲದ ಕೊಂಬೆಯಮ್ಮನ ಉತ್ಸವ ಮೂರ್ತಿಯು ಹೊಸಳ್ಳಿ ಗ್ರಾಮದಲ್ಲಿರುತ್ತದೆ. ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ ಇಲ್ಲಿಗೆ ತರಲಾಗುತ್ತದೆ. ಎಂಥ ಕಷ್ಟದಲ್ಲೂ ಈ ತಾಯಿ ಕೈ ಹಿಡಿದು ನಡೆಸುತ್ತಾಳೆ ಎಂದು ಹೇಳುತ್ತಾರೆ. ಈ ದೇವಾಲಯವು ಇರುವುದಾದರೂ ಎಲ್ಲಿ ಎಂದರೆ ಗುಬ್ಬಿ ಪಟ್ಟಣದಿಂದ ಗುಬ್ಬಿ ಹೊಸಳ್ಳಿ ಕ್ರಾಸ್ನಲ್ಲಿ ಇರುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು.